ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಐಟೆಲ್ P55 ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ಫೋನಲ್ಲಿ ಏನು ವಿಶೇಷತೆ ಅನ್ನೋದಂತಂದರೆ, ಲಾಸ್ಟ್ ಕಳೆದಲ್ಲಿ ನಾವು ಒಂದು ಮೊಬೈಲ್ ಬಗ್ಗೆ ನೋಡಿದ್ವಿ. ಯಾವುದಂತಂದರೆ ಈ ಮೋಟೋದಲ್ಲಿ ಒಂದು ಬೇಸ್ ವೇರಿಯಂಟಲ್ಲಿ 8 to 128 GB ವರೆಗೂ ಕೂಡ ನಮಗೆ ಅವೈಲೇಬಿಲಿಟಿ ಇತ್ತು. ಸೊ ಅದೇ ರೀತಿ ಕೂಡ ಸೇಮ್ ಇದರಲ್ಲಿ ಕೂಡ 8 to 128 GB ವರೆಗೂ ಕೂಡ ನಮಗೆ ಅವೈಲೇಬಿಲಿಟಿ ಇರುತ್ತೆ. ಅದು 10,000 ಒಳಗಡೆ ಒಂದು ಬೇಸ್ ವೇರಿಯಂಟ್ ಫೋನಲ್ಲಿ ಇಷ್ಟೊಂದು ಕೊಡ್ತಾ ಇದ್ದಾರೆ ಅಂತಂದರೆ ಮೋಟೋ ಬಿಟ್ಟರೆ ನೆಕ್ಸ್ಟ್ ಇವರೇ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಒಂದು ಲೆವೆಲಿಗೆ ಓಕೆ ಫೋನ್ ಅಂತ ಕೂಡ ಕರಿಬಹುದು. ಈ ಒಂದು ಫೋನ್ನ ನಮ್ಗೆ ಲುಕ್ ಡಿಸೈನ್ ಎಲ್ಲ ನೋಡ್ಕೊಂಡಾಗ ಫ್ರಂಟಲ್ಲಿ ನಾವು ಬೆಸಲ್ಲೆಸ್ನ ಡಿಸ್ಪ್ಲೇ ನೋಡ್ತಿದ್ದೀವಿ. ಈ ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಕೂಡ LCD ಡಿಸ್ಪ್ಲೇ ಆಗಿರುತ್ತೆ. ಇನ್ನು ಬ್ಯಾಕ್ ಸೈಡಲ್ಲಿ ನಮಗೆ ಐಫೋನ್ ರೀತಿ ಲುಕ್ ನೋಡ್ತಾ ಇದ್ದೀವಿ. ಅದು ಕೂಡ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ರೀತಿ ಕಾಣ್ತಿದೆ. ಬಟ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಬಿಟ್ಟು ಒಂದರಲ್ಲಿ ನಮಗೆ LED ಫ್ಲ್ಯಾಶ್ನ ಕೊಟ್ಟಿದ್ದಾರೆ. ಮತ್ತು ಸೊ ಇನ್ನು ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಬರೋಣ. ಸೊ ಈ ಒಂದು ಫೋನಲ್ಲಿ ಯುನಿಸ್ಕೋ T606 ಪ್ರೊಸೆಸರ್ ನೋಡ್ತಾ ಇದ್ದೀವಿ. ಅದು ಕೂಡ 12nm ನೋಡ್ತಾ ಇದ್ದೀವಿ. ಈ ಒಂದು ಫೋನಲ್ಲಿ ಓದಿದ್ರಲ್ಲೇ ಒಂದು ಲೆವೆಲಿ ಓಕೆ ಅನ್ನೋದಕ್ಕಿಂತ ಈ ಬಜೆಟ್ಗೆ ಓಕೆ ಪ್ರೊಸೆಸರ್ ಅಂತ ಕರಿಬಹುದು. ಇದಕ್ಕಿಂತ ಜಾಸ್ತಿ ಎಕ್ಸೆಪ್ಟೇಷನ್ಸ್ ಏನು ಇಟ್ಕೊಳ್ಳೋಕ್ಕಾಗಲ್ಲ. ಇದರಲ್ಲೇ ಇಟ್ಸ್ ಓಕೆ ಪ್ರೊಸೆಸರ್ ಅಂತ ಹೇಳ್ಬೋದು. ಫೋನಲ್ಲಿ ಡಿಸ್ಪ್ಲೇ ನೋಡ್ಕೊಂಡ್ಬಪ್ಪ ಅಂದ್ರೆ 6.6 ಇಂಚಸ್ನ LCD ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 90 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದೆ. ಇದು ಒಂದು ಲೆವೆಲ್ಗೆ ಓಕೆ ಅಂತ ಹೇಳ್ಬೋದು. ಅಷ್ಟಲ್ಲದೆ ಈ ಒಂದು ಫೋನ್ ನಮಗೆ ಫುಲ್ HD ಮಾತ್ರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಈ ಡಿಸ್ಪ್ಲೇಗಿಂತ ಹೆಚ್ಚಿಗೆ ಒಂದು ಡಿಸ್ಪ್ಲೇಲಿ ಎಕ್ಸೆಪ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಬೆಸ್ಟ್ ಒಂದು ಒಳ್ಳೆ ಡಿಸ್ಪ್ಲೇ ಅಂತ ಕರಿಬೋದು ಈ ಒಂದು ಪ್ರೈಸ್ಗೆ ಅಂತ ಹೇಳ್ಬೋದು. ಈ ಒಂದು ಫೋನಲ್ಲಿ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಇದೀವಿ. ಅದು ಕೂಡ ಆಬ್ವಿಯಸ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುತ್ತೆ. ಈ ಒಂದು ಕ್ಯಾಮ್ರಾ ಕೂಡ 1.6 ಅಪರ್ಚರ್ ಒಳಗೆ ಒಂದು ಫೋಟೋಸ್ನ ಶೂಟ್ ಮಾಡುತ್ತೆ. ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು 0.08 MP ಇರುತ್ತೆ. ಅದು ಕೂಡ ಜಸ್ಟ್ ಇರಲಿ ಅಂತ ಕೊಟ್ಟವ್ರೆ, ಬಿಟ್ಟರೆ ಅದರ ಒಂದು ಕೆಲಸ ಏನು ಮಾಡಲ್ಲ. ಬಟ್ ಇಟ್ಸ್ ಓಕೆ ಅಂತ ಹೇಳ್ಬೋದು. ಈ ಒಂದು ವಿಡಿಯೋ ರೆಕಾರ್ಡಲ್ಲಿ ನಮಗೆ ಫುಲ್ HD 30 FPS ಒಳಗೆ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಫ್ರಂಟ್ ಸೈಡಲ್ಲಿ ಬಂದ್ರಪ್ಪ ಅಂತಾರೆ 8 MP ಅದು ವೈಡ್ ಆ್ಯಂಗಲ್ ನೋಡ್ತಾ ಇದೀವಿ. ಅದು ಕೂಡ ಫುಲ್ HD 30 FPS ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. ಎರಡು ಕ್ಯಾಮ್ರಾದಲ್ಲಿ ಸಿಮಿಲರ್ಲಿ ಫುಲ್ HD ಒಳಗೆ ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. ಈ ಒಂದು ಪ್ರೈಸ್ಗೆ ಈ ಕ್ಯಾಮ್ರಾ ರೆಕಾರ್ಡಿಂಗ್ ಆದಾಗ ಇಟ್ಸ್ ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಏನು ಅನಿಸುತ್ತೆ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. ರ್ಯಾಮ್ನ ನೋಡ್ಕೊಂಡಾಗ 8 GB ರ್ಯಾಮ್ ನೋಡ್ತಾ ಇದ್ದೀವಿ. ಇಲ್ಲಿ ಸ್ಟೋರೇಜ್ ಕೂಡ ಅಷ್ಟೇ UFS 2.2 ಸ್ಟೋರೇಜ್, ಅದು ಕೂಡ 128 GB ಸ್ಟೋರೇಜ್ ನೋಡ್ತಾ ಇದ್ದೀವಿ. ಇದು ಕೂಡ ಬೇಸ್ ವೇರಿಯಂಟ್ ಆಗಿರುತ್ತೆ. ನಮಗೆ ಇದಕ್ಕಿಂತ ಹೆಚ್ಚಿಗೆ ಬೇಕು ಅನ್ನೋಂಗಿತ್ತು ಅಂತಂದರೆ ಇನ್ನು ಕೂಡ ನಾವು ಇಲ್ಲಿ ರ್ಯಾಮ್ ಎಷ್ಟಾಗುತ್ತೋ ಸೊ ಅಷ್ಟು ಇಲ್ಲಿ ನಮಗೆ ರೇಟ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, 1,000-2,000. ಸೊ ಈ ರೀತಿ ಕೂಡ ಇರುತ್ತೆ. ಸೊ ಈ ಒಂದು ಫೋನ್ಗೆ ಈ ಒಂದು ಲೆವೆಲ್ಗೆ ಓಕೆ ಪ್ರೊಸೆಸರ್ ಮತ್ತು ರ್ಯಾಮ್ ಅಂತ ಕರಿಬಹುದು. ಆ್ಯಂಡ್ ಈ ಒಂದು ಫೋನಲ್ಲಿ ಬ್ಯಾಟ್ರಿ ನೋಡ್ಕೊಳ್ಳೋಣ. ಈ ಒಂದು ಫೋನಲ್ಲಿ 5000 mAh ಬ್ಯಾಟ್ರಿ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಕೂಡ 15 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ನಾವು ನೋಡ್ತಾ ಇದ್ವಿ. ಒಂದು ಒಳ್ಳೆ ವಿಚಾರ ಈ ಒಂದು ಫೋನಲ್ಲಿ ಕೊಡ್ತಾ ಇರೋದ್ರಿಂದ ಒಂದು ಬೆಸ್ಟ್ ಅಡಾಪ್ಟರ್ ಅಂತ ಕೂಡ ಕರಿಬಹುದು. ಈ ಬಜೆಟ್ಗೆ 18 ವ್ಯಾಟ್ ಅಂತಾರೆ ನೋಡೋಕ್ಕಾಗಲ್ಲ. ಲೀಕ್ಸ್ ಪ್ರಕಾರ 18 ವ್ಯಾಟ್ ಕೊಟ್ಟಿರ್ತಾರೆ. ಬಾಕ್ಸಲ್ಲೆಲ್ಲ 10 ವ್ಯಾಟ್ ಮಾತ್ರ ಸಪೋರ್ಟ್ ಮಾಡ್ತಿರತಕ್ಕಂಥ ಪವರ್ ಅಡಾಪ್ಟರ್ಗಳನ್ನ ಕೊಟ್ಬಿಡ್ತಾರೆ. ಸೊ ಹೇಳೋಕ್ಕಾಗಲ್ಲ, ಈ ರೀತಿ ಕೂಡ ಬ್ರ್ಯಾಂಡ್ ಮಾಡ್ತಿರುತ್ತೆ. 18 ವ್ಯಾಟ್ ಕೊಟ್ಟರೆ ಇನ್ನು ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನೋಡಿ ಬ್ರ್ಯಾಂಡ್ ಯಾವ ರೀತಿ ಮಾಡುತ್ತೆ ಗೊತ್ತಿಲ್ಲ. ಬಾಕ್ಸಲ್ಲಿ 10 ವ್ಯಾಟ್ ಕೂಡ ಬಂದರೂ ಕೂಡ ಬರಬಹುದು. ಇನ್ನು ಈ ಒಂದು ಫೋನ್ನ OS ನೋಡ್ಕೊಂಡ್ರಪ್ಪ ಅಂತಂದ್ರೆ ಔಟ್ ಆಫ್ ಬಾಕ್ಸ್ Android 13 OS ಈ ಒಂದು ಫೋನಲ್ಲಿ ರನ್ ಆಗ್ತಾ ಇರುತ್ತೆ. ಆ್ಯಂಡ್ ಈ ಒಂದು ಫೋನ್ ಸೆಕ್ಯೂರಿಟಿ ನೋಡ್ಕೊಂಡಾಗ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಒಳ್ಳೆ ಎಕ್ಸೆಪ್ಟೇಷನ್ಸ್ ಏನು ಇಲ್ಲ. ಈ ಒಂದು ಫೋನ್ ಇದ್ದಿದ್ರಲ್ಲೇ ಒಂದು ಲೆವೆಲ್ಗೆ ಓಕೆ ಫೋನ್ ಅನ್ಬಹುದು. ಈ ಬಜೆಟ್ಗೆ ಇಟ್ಸ್ ಓಕೆ ಫೋನ್ ಅಂತ ಕರಿಬಹುದು. ಹೆವಿ ಬೆಂಕಿ ಬಿಲ್ಡ್ ಹಂಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ಫೋನ್ ಲುಕ್ ಮಾತ್ರ ಬೆಂಕಿ. ಬಟ್ ಈ ಒಂದು ಫೋನ್ನ ತಗೋತಿದ್ದೀರಾ ಅಂತಂದರೆ ಈ ಬಜೆಟಲ್ಲಿ ಇವು ತಗೋಬಹುದಾ ಅಂತ ಕೇಳಿದ್ರೆ ಇದಕ್ಕಿಂತ ಒಳ್ಳೆ ಎಕ್ಸೆಪ್ಟೇಷನ್ ನಾವು ಇಟ್ಕೊಂಡಿದ್ದೀವಿ. ಅಂದರೆ ಸೊ ಬೇರೆ ಬ್ರ್ಯಾಂಡಲ್ಲಿ ನಮಗೆ ಇದಕ್ಕಿಂತ ಒಂದು ಒಳ್ಳೆ ಪ್ರೊಸೆಸರ್ ಮತ್ತು ರ್ಯಾಮ್ ಆಗಿರ್ಬೋದು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಎಕ್ಸೆಪ್ಟೇಷನ್ ಮಾಡಬಹುದು. ಯಾಕಂದರೆ ಇದಕ್ಕಿಂತ ಒಂದು ಒಳ್ಳೊಳ್ಳೆ ಈಗಿನ ಫೋನ್ಗಳೆಲ್ಲ ಸಿಗ್ತಾ ಇದೆ. ಇಂಟೆಕ್ಸಲ್ಲಿ ಸಿಗ್ತಾ ಇದೆ. ಸೊ ಇಂಟೆಕ್ಸ್ ಐಟೆಲ್ ಎಲ್ಲರೂ ಒಂದೇ, ಬಟ್ ಬ್ರ್ಯಾಂಡಲ್ಲಿ ಸ್ವಲ್ಪ ಹೆಸರು ಚೇಂಜ್ ಮಾಡ್ತಿರ್ತಾರೆ. ಇದಕ್ಕಿಂತ ಒಂದು ಒಳ್ಳೆ ನನ್ನ ಪ್ರಕಾರ ಕೇಳೋದಾದ್ರೆ ಈ ಒಂದು ಬಜೆಟ್ ಕ್ಯಾಟಗಿರಿಯಲ್ಲಿ ಮೋಟೋ ತೊಗೊಳ್ಳೋದು ನೀವು ಬೆಸ್ಟ್ ಅಂತ ನನಗನ್ಸುತ್ತೆ. ಬಟ್ ಈ ಒಂದು ಫೋನ್ನ ಜಾಸ್ತಿ ರೆಫರ್ ಮಾಡಲ್ಲ. ಬಟ್ ನಿಮ್ಗೆ ಏನಾದರೂ ರ್ಯಾಮ್ ಸ್ಟೋರೇಜ್ ನೋಡಿಬಿಟ್ಟು ಲುಕ್ ನೋಡಿಬಿಟ್ಟು ನಮ್ಗೆ ಏನಾದರೂ ಫೋನ್ ತೊಗೋಬೇಕು ಅಂತ ನಿಮ್ಗೆ ಏನಾದರೂ ಅನಿಸ್ತು ಅಂತಂಗಿದ್ರೆ ಇಟ್ಸ್ ಓಕೆ, ನೀವು ಇನ್ನು ಫೋನ್ನ ಪರ್ಚೇಸ್ ಮಾಡ್ಕೋಬೋದು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ ಇನ್ನೂ ಹೊಸಬರಾಗಿತ್ತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೋಗ್ಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.